ಏನ್ ಹೆಸರೇ ಇದು? ಏನ್ ಚೆನ್ನಾಗಿದೆ. ನನ್ನ ಹೆಸರು ನೋಡು, ಪ್ರಿಯಾಂಕಾ. ಎಷ್ಟು ಚೆನ್ನಾಗಿದೆ. ನೀನ್ ನನಗೆ ಯಾವ್ದ್ರಲ್ಲಿ ಸರಿ ಸಾಟಿ? ಹೆಸರಲ್ಲ, ವರ್ತನೆ ಅಲ್ಲ. ಅಂದ, ಆಸ್ತಿ, ವಿದ್ಯೆ, ಸ್ಟೇಟಸ್ ಯಾವುದ್ರಲ್ಲೂ ನೀನ್ ನನ್ನ ಸರಿ ಸಮ ಅಲ್ಲ. ಮತ್ತೆ ಹೇಗೆ ನಾನ್ ಪ್ರೀತಿಸ್ದವನ್ನ ನೀನ್ ಕಟ್ಕೊಂಡೆ? ನಾನ್ ಪ್ರೀತಿಸ್ದವನ್ನ ನಿನ್ನ ಗಂಡನಾಗಿ ಮಾಡ್ಕೊಂಡು 25 ವರ್ಷಗಳಿಂದ ನನಗೆ ಹಿಂಸೆ ಕೊಡ್ತಿದೀಯೇ. ನನ್ನ ಜೀವನನೆಲ್ಲ ನೀನ್ ಬಂದು ನಾಶ ಮಾಡಿದೆ. ಅದಕ್ಕೆ 25 ವರ್ಷಗಳಿಂದ ನಿನ್ನ ಮೇಲೆ, ಆ ರಾಜು ಮೇಲೆ ದ್ವೇಷ ಬೆಳೆಸ್ಕೊಂಡಿದ್ದೀನಿ. ನಿನ್ನ ನೋಡ್ಬೇಕು ಅಂತ ಇಷ್ಟು ವರ್ಷ ಕಾದೆ. ಇವಾಗ ನನಗೆ ಅವಕಾಶ ಸಿಕ್ಕಿದೆ. ಕೆಳಗ್ ಬಿದ್ದೋಗಿರೋ ನಿನ್ ಗಂಡನ್ನ ಇನ್ನೂ ಪಾತಾಳಕ್ಕೆ ತಳ್ತೀನಿ ಹೊರತು ನಿನಗ್ ಮಾತ್ರ ದಕ್ಕೋದಕ್ ಬಿಡಲ್ಲ. ಅಷ್ಟಕ್ಕೂ ನಿನ್ನ ರಾಜುನ ಕಷ್ಟಪಟ್ಟು ಬೇರೆ ಮಾಡಿ ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಅನ್ನೋರ್ ಹಾಗೆ ನಿನ್ನ ಆ ಮನೇಲಿ ರಾಜುನ ಈ ಮನೇಲಿ ಇರೋ ಹಾಗೆ ಮಾಡಿದ್ರೆ ನೀನೇನೆ ಮತ್ತೆ ಇವಾಗ ಸತಿ ಸಾವಿತ್ರಿ ಗಂಡನ್ ಕಾಪಾಡ್ಕೊಳ್ಳೋ ಹಾಗೆ ನಿನ್ನಿಷ್ಟ ಬಂದಂಗ್ ಮಾಡ್ತಿದ್ಯಾ? ಏನೇ ವ್ರತಕ್ಕೆ ರಾಜು ಜೊತೆ ಹೋಗ್ತೀಯಾ? ಒಟ್ಟಿಗೆ ವ್ರತಕ್ಕೆ ಹೋದ್ರೆ ಒಂದಾಗ್ಬಿಡ್ತೀರಾ ಅಂತ ನೀನು ನಿನ್ ಮಗಳು ಅನ್ಕೊಂಡ್ಬಿಟ್ಟಿದ್ದೀರಾ? ಹಾಗೆ ನಡೆಯಲ್ಲ. ನೀನು ರಾಜು ಜೊತೆ ಸೇರಿ ವ್ರತಕ್ಕೆ ಹೋಗದೆ ಇರೋ ಹಾಗೆ ನಾನ್ ತಡಿತೀನಿ. ತಡೆದು ಏನ್ ಮಾಡ್ತೀನಿ ನೋಡ್ತಿರೋ. ಯಾರ ಜೊತೆ ಮಾತಾಡ್ತಿದ್ದೀರಾ? ಚಿಕ್ಕಮ್ಮ, ನೀನ ಮಹಾತಾಯಿ? ಇಲ್ಲೋಡು, ನಮ್ ಪರಿಸ್ಥಿತಿ ನೋಡು. ಮೊದ್ಲೆಲ್ಲ ತರಕಾರಿನ ಕೆಲಸದವ್ರು ತರ್ತಿದ್ರು, ಈಗ ನಾನೇ ಕೆಲಸದವ್ರ ತರ ತಗೊಂಡು ಹೋಗ್ತಾ ಇದ್ದೀನಿ. ಸಾರಿ ಚಿಕ್ಕಮ್ಮ, ನಾನಂದು ಒಂದು ಮಾತಿಂದ ನೀವೆಲ್ಲ ಇಷ್ಟೊಂದು ಕಷ್ಟ ಪಡ್ಬೇಕಾಗ್ತಿದೆ. ಆದ್ರೆ ನೀವ್ ಹೇಳೋ ಒಂದು ಮಾತಿಂದ ನೀವೆಲ್ಲರೂ ವಾಪಸ್ ಮನೆಗೆ ಬಂದ್ಬಿಡ್ಬೋದು ಚಿಕ್ಕಮ್ಮ. ಏನ ಮಾತು? ಕೇಳು, ಹೇಳ್ತೀನಿ. ಅದು ನಿನ್ನ ನನ್ನ ಅದೇ ಪೆಟ್ಟಿಗೆ ಜೊತೆ ತಗೊಂಡು ಹೋಗಿ ನದಿಲಿ ಯಾರು ಬಿಸಾಕಿದ್ರು? ಏನು ತಮಾಷೆನಾ? ಅಲ್ಲ ಚಿಕ್ಕಮ್ಮ, ನೀನೇ ಬಿಸಾಕಿ ನನ್ ಹೇಳು ಅಂತ್ಯ. ಅಯ್ಯೋ, ಅದು ಅಲ್ದೆ ಯಾರು ಅಂತ ಎಷ್ಟ್ ಚೆನ್ನಾಗಿ ಕೇಳ್ತೀಯೋ. ನಾನ್ ನಿನಗೆ ಅಷ್ಟೊಂದು ಪೆದ್ದಿ ತರ ಕಾಣಿಸ್ತೀನ? ಸ್ವಲ್ಪನೂ ಬುದ್ಧಿ ಇರೋಳ್ ತರ ಅನ್ಸಲ್ವಾ? ಅಯ್ಯೋ ಚಿಕ್ಕಮ್ಮ, ನೀವು ಅರ್ಥನೇ ಮಾಡ್ಕೋತಿಲ್ಲ. ನಿನ್ನ ನಾವ್ಯಾಕೆ ನದಿಗೆ ಹಾಕ್ತೀವಿ ಹೇಳು? ಅಷ್ಟಕ್ಕೂ ನಿನ್ನ ಸಾಯಿಸಿದ್ರೆ ನಮಗೇನ್ ಬರುತ್ತೆ ಅಂತ ಹೇಳು? ಏನೋ ನನಗೇನ್ ಗೊತ್ತು, ಅದು ನಿಮ್ಗೆ ತಾನೇ ಗೊತ್ತಿರೋದು. ಹಾಗಾದ್ರೆ ನನಗ್ ಗೊತ್ತಿರೋದನ್ನೇ ನಾನು ಹೇಳ್ತೀನಿ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಇಷ್ಟೇ ನಡೆದಿತ್ತು. ಹೌದಾ? ನೀವು ನನ್ನ ಪೆಟ್ಟಿಗೆನಲ್ಲಿ ಬಚ್ಚಿಟ್ಟು ಮದ್ವೆಗೆ ಹೋದ್ರಾ? ಹೌದು ಚಿಕ್ಕಮ್ಮ, ಅದೇ ನಡೆದಿತ್ತು. ಅದನ್ನ ನಾನು ನಂಬೇಕು. ನಿನ್ ಮೇಲೆ ಆಣೆ ಚಿಕ್ಕಮ್ಮ. ಅಯ್ಯಯ್ಯಯ್ಯೋ, ಬೇಡ 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 ಆಣೆ ಚಿಕ್ಕಮ್ಮ. ಮತ್ತೆ ಪೆಟ್ಟಿಗೆಯಿಂದ ನನ್ನನ್ ಯಾರ್ ನದಿವರೆಗೂ ಕರ್ಕೊಂಡು ಹೋಗಿದ್ದು? ನೀರ್ಗೆಷ್ಟು ಸಾಯಿಸ್ಬೇಕಂತ ನೋಡಿದ್ದು? ಅದನ್ನ ನೀನೇ ಅಲ್ವಾ ಹೇಳ್ಬೇಕು? ಅದನ್ನ ನಾನ್ ಹೇಗ್ ಹೇಳಕ್ಕಾಗತ್ತೆ? ನಾನೇನ್ ಹೊರಗಡೆ ನಿಂತು ಸಿನಿಮಾ ನೋಡಿದ್ನಾ ಕೇಳಿದ ತಕ್ಷಣ ಹೇಳೋದಕ್ಕೆ? ನನ್ನ ಪೆಟ್ಟಿಗೆಯಲ್ಲಿ ಮುಚ್ಚಿ ನೀವೆಲ್ರೂ ಸಿನಿಮಾ ನೋಡ್ಬಿಟ್ರಿ. ಆ ಪೆಟ್ಟಿಗೆಯಲ್ಲಿ ಕಡ್ಡಿ ಕಸ ಅಲ್ದೆ ಇನ್ನೇನಿತ್ತು ನೋಡೋದಕ್ಕೆ? ಚಿಕ್ಕಮ್ಮ, ಕಾಣಿಸೋ ಅವಕಾಶ ಇಲ್ಲದೆ ಹೋದ್ರು ಕೇಳಿಸ್ಕೊಳ್ಳೋ ಅವಕಾಶ ಅಂತೂ ಸಿಕ್ಕೇ ಇರುತ್ತಲ್ವಾ? ಈಗ
ನಿನ್ನ ಅವ್ರ ಪೆಟ್ಗೆಯಿಂದ ನದಿವರೆಗೂ ಕರ್ಕೊಂಡು ಹೋಗುವಾಗ, ಅಂದ್ರೆ ಟ್ರಾವೆಲ್ ಮಾಡ್ತಾ ಇರುವಾಗ, ಇಲ್ಲ ನಿನ್ನ ನದಿಗೆ ಹಾಕ್ತಾ ಇರುವಾಗ ಯಾರ್ದಾದ್ರೂ ಮಾತುಗಳು ಕೇಳಿಸಿರ್ಬಹುದಲ್ವಾ? ಚಿಕ್ಕಮ್ಮ, ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡು. ಡೀಪ್ ಆಗಿ ಆ ನನ್ ಕಿವಿಗೇನು ಕೇಳಿಸ್ಲಿಲ್ಲ. ಅಯ್ಯೋ ಚಿಕ್ಕಮ್ಮ, ಏನ್ ಚಿಕ್ಕಮ್ಮ ಹಾಗೇನೋ ಯೋಚನೆ ಮಾಡ್ದೆ ಹಾಗೆ ಹೇಳ್ಬಿಡ್ತಿದ್ಯಲ್ಲ. ನಿನ್ನ ಮನೆಯಿಂದ ನದಿವರೆಗೂ ಕರ್ಕೊಂಡು ಹೋದವ್ರು ಯಾವ್ದೋ ಒಂದ್ ನಿಮಿಷದಲ್ಲಿ ಯಾವ್ದಾದ್ರೂ ಒಂದು ಮಾತು ಮಾತಾಡದೆ ಇರ್ತಾರಾ? ನೀನ್ ಸ್ವಲ್ಪ ಮನ್ಸಿಟ್ಟು ಯೋಚನೆ ಮಾಡಿದ್ರೆ ನೆನ್ಪಾಗುತ್ತೆ. ಯೋಚನೆ ಮಾಡು. ಅದ್ರಿಂದ ಯಾರ್ ನಿನ್ನ ಸಾಯ್ಸಕ್ ನೋಡಿದ್ರು ಅನ್ನೋದು ಗೊತ್ತಾಗ್ಬಿಡತ್ತೆ. ಆಗ ನೀನ್ ಅವ್ರನ್ನ ಹಿಡ್ಕೊಂಡು ಹೋಗಿ ದೊಡ್ಡಪ್ಪನ್ ಮುಂದೆ ನಿಲ್ಸಿದ್ರೆ ನಮ್ಮೇಲ್ ಹಾಕಿರೋ ಆಪಾದನೆ ಹೊರಟೋಗ್ಬಿಡತ್ತೆ. ದೊಡ್ಡಪ್ಪನ್ ಕೋಪನೂ ಕಡಿಮೆ ಆಗತ್ತೆ. ಆಗ ಮತ್ತೆ ಹಳೆ ದಿನಗಳು ನಿನಗ್ ಸಿಗುತ್ತೆ. ಕೆಲ್ಸದವ್ರೆ ಈ ಕೆಲ್ಸ ಎಲ್ಲ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡು ಚಿಕ್ಕಮ್ಮ, ಪ್ಲೀಸ್. ಸ್ವಲ್ಪ ಯೋಚನೆ ಮಾಡು. ಈ ಒಡವೆನೆ ಇದು, ಅದೇ ಒಡವೆನೆ. ಇರಳ್ ಕಂಡು ಬಾವಿಯಲ್ಲಿ ಹಗಲ್ ಬಿದ್ದಂಗೆ ಇದಕ್ಕೋಸ್ಕರ ನಾನು ಪೆಟ್ಟಿಗೆಲ್ ಬಿದ್ದೆ. ಚಿಕ್ಕಮ್ಮ, ಇದನ್ನ ನಾನು ನಿನ್ಗೋಸ್ಕರನೇ ತಂದಿರೋದು. ಹೌದಾ? ಕೊಡು ಮತ್ತೆ. ನಾನು ಹೇಳ್ದ ಹಾಗೆ ನೀನ್ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡು. ಯಾವ್ದಾದ್ರೂ ಒಂದ್ ಕ್ಲೂ ಹೇಳು, ಆಮೇಲೆ ಇದನ್ನ ನೀನೇ ತಗೋ. ಚೆನ್ನಾಗಿದ್ಯಾ? ನಿನ್ಗೆ ಕೊಡ್ತೀನಿ. ಚಿಕ್ಕಮ್ಮ ನೋಡು, ನಾಳೆ ನಾವು ಸಿಗ್ತೀವಲ್ವಾ? ಸ್ವಲ್ಪ ಯೋಚನೆ ಮಾಡಿ ಹೇಳು. ಇದು ನಿನಗೆ ಕೊಡ್ತೀನಿ. ನಿನಗೆ ಇದು. ಅತ್ತೇನಾ? ಯಾರೇ ನಿಂಗತ್ತೆ? ಇಷ್ಟಕ್ಕೂ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಾನ್ ನಮ್ಮ ಯಜಮಾನ್ರಿಗೋಸ್ಕರ ಬಂದೆ ಅತ್ತೆ. ನಮ್ಮ ಯಜಮಾನ್ರು ಅಂತ ಹಕ್ಕಿಂದ ಮಾತಾಡ್ತಾ ಇರೋದು ನೋಡಮ್ಮ. ಆಸ್ತಿ ಮೇಲೆ ಹಕ್ಕಿಲ್ಲ, ಮನೆ ಮೇಲೆ ಹಕ್ಕಿಲ್ಲ, ಆ ಮನೆ ಮೇಲೆ ನಿಂಗೆ ಹಕ್ಕಿರೋದು ಅಂತ ತಂಗಿ ಮಗಳಿಗೆ ಹೇಳ್ಕೊಟ್ಟು ಕಟ್ಕೊಂಡಿರೋನ್ನ ಉಟ್ಟು ಬಟ್ಟೆಯಲ್ಲಿ ಆಚೆ ಕಳ್ಸಿರೋ ಅಂತ ಧರ್ಮಪತ್ನಿ ಅಲ್ವಾ ನೀನು? ನಮ್ಮ ಯಜಮಾನ್ರು ಅನ್ನೋ ಹಕ್ಕು ನಿನ್ಗೆಲ್ಲಿದ್ಯೆ? ನಾಚಿಕೆ ಇರಬೇಕು ಹಾಗೆ ಮಾತಾಡಕ್ಕೆ. ನೀನು ನಿನ್ ತಂಗಿ ಮಗಳು 3 ಜನ ಒಂದೇ ಅಲ್ವೇನೆ? ದಡ ಸೇರದ್ಮೇಲೆ ದೋಣಿನ ಒದಿಯೋರು. 25 ವರ್ಷದ ಹಿಂದೆ ನನ್ ಮಗ ನಿಮ್ಮಪ್ಪನ ಮರ್ಯಾದೆನ ಕಾಪಾಡ್ದ. ಅನಾಥೆ ಆಗಿದ್ ನಿನ್ ಜವಾಬ್ದಾರಿನ ಅವನ್ ತಗೊಂಡ. ಅದೆಲ್ಲ ಮರ್ತ ಹೋಗ್ಬಿಟ್ಟಿಯಲ್ಲ? ಅಷ್ಟಕ್ಕೂ ನಿಮ್ಮಪ್ಪ ಕೊಟ್ಟಿರೋದ್ ಕಾಲ್ ಭಾಗ ಆದ್ರೆ ನನ್ ಮಗ ಅದನ್ನ 100 ಪಟ್ಟು ಮಾಡಿದನ್ ಕಣೆ. ಅವನ್ ಬೆವ್ರು ಸುರ್ಸಿ ಕಷ್ಟಪಟ್ಟು ಇಷ್ಟಿರ ಆಸ್ತಿನ ಅಷ್ಟು ಮಾಡಿದನ್ ಕಣೆ. ಆ ಆದ್ಯ ನೀನು ಸೇರ್ಕೊಂಡು ನನ್ ಮಗನ್ನ ನಮ್ಮನ್ನ ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲೇ. ನೀವು ಉದ್ಧಾರ ಆಗಲ್ಲ, ಹಾಳಾಗೋಗ್ತೀರಾ. ಅತ್ತೆ, ಅವರ ಮನೆ ಬಿಟ್ಟು ಇಲ್ಲಿಗೆ ಬಂದ ಮೇಲೆ ಎಲ್ರಿಗಿಂತ ಹೆಚ್ಚು ನೋವನ್ನ ನಾನು ಅನುಭವಿಸ್ತಿದ್ದೀನಿ ಅತ್ತೆ. ಅವ್ರ ಪಾದದಲ್ಲಿ ನನಗೊಂದು ಸ್ಥಾನ ಬೇಕು ಅನ್ನೋದು ಬಿಟ್ರೆ ನನಗೆ ಈ ಆಸ್ತಿ ಅಂತಸ್ತು ಇದ್ಯಾವುದು ಬೇಡ ಅತ್ತೆ. ಆದ್ಯ ನಾವಿಬ್ರು ದೂರ ಆಗ್ಬಾರ್ದು ಅಂತ ಬಾಯಿ ತಪ್ಪಿ ಒಂದು ಮಾತನ್ನು ಹೇಳಿದ್ದಕ್ಕೆ ಅವ್ರು ಮನೆ ಬಿಟ್ಟು ಬಂದ್ಬಿಟ್ರು. ನೋಡುದೇನಮ್ಮ ಇವಳು ನಾಟಕನ?
ಹೊಟ್ಟೆ ತುಂಬಾ ವಿಷ ತುಂಬಿಕೊಂಡು ಆ ಆದ್ಯ ಆಡಿದ ಮಾತನ್ನ ಅಪ್ಪಿ ತಪ್ಪಿ ಆಡ್ಬಿಟ್ಲು ಅಂತ ಹೇಗ್ ಪರ ವಹಿಸ್ಕೋತಾ ಇದ್ದಾಳೆ. ಹಾ, ಹಾಗೆ ವಹಿಸ್ಕೊಂಡ್ ಬಂದಿದ್ದಕ್ಕೆ ಅವಳ ಪರ ನಿಂತಿದ್ದಾಳೆ. ಇಲ್ಲ ಅಂದ್ರೆ ಅವತ್ತೇ ನನ್ನ ಮಗನ ಹಿಂದೆ ಬರ್ತಿದ್ಲು. ಹಾಗ್ ಬಂದಿದ್ರೆ ಹೀಗೆ ಇಲ್ಲಿಗೆ ಬಂದ್ ಯಾಕೆ ಕಣ್ಣೀರ್ ಹಾಕ್ತಿದ್ಲು? ಮಹಾರಾಣಿ ತರ ಇರೋದು ಅಭ್ಯಾಸ ಆಗ್ಬಿಟ್ಟಿದ್ಯಲ್ಲ. ಇವಾಗ ಆ ಮನೆಯಲ್ಲಿ ಗಂಡ ಇಲ್ಲ, ಅತ್ತೆ ಇಲ್ಲ, ನಾದ್ನಿ ಇಲ್ಲ, ಬಾವ ಇಲ್ಲ, ಬಾಮ ಇಲ್ಲ, ಯಾರೂ ಇಲ್ಲ. ಇವಳು ಆಡಿದ್ದೆ ಆಟ. ಹೇಳೋರು ಕೇಳೋರು ಯಾರೂ ಇಲ್ಲ. ಹೌದು, ಇವರಿಂದ ನಾವು ಕಾಲಕ್ಕೆ ಕಷ್ಟ ಅನುಭವಿಸ್ಬೇಕಾಗಿ ಬಂತು. ಆದ್ರೂ ಇವಾಗ ಯಾಕೆ ಬಂದ್ರಿ ಅಕ್ಕ? ನಾವ್ ಯಾವ ತರ ಬದುಕು ನಡೆಸ್ತಾ ಇದೀವಿ ಅಂತ ನೋಡ್ ನಗೋದಕ್ಕ? ಹಾಗೆಲ್ಲ ಮಾತಾಡ್ಬೇಡ ಪಾರ್ವತಿ. ನಾನು ಆ ಉದ್ದೇಶದಿಂದ ಇಲ್ಲಿಗೆ ಬರಲಿಲ್ಲ. ರಾಜಿ ಅವರತ್ತೆ ಮನೇಲಿ ಒಂದು ವ್ರತ ಆಚರಣೆ ಮಾಡ್ತಿದ್ದಾಳೆ. ಆ ವ್ರತಕ್ಕೆ ಇವರನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅವ್ರು ನನ್ನನ್ನು ಬೇಡ ಅಂತ ನಿರಾಕರಿಸಿದ್ರು ಕೂಡ ಅವ್ರ ಕಾಲು ಹಿಡಿದಾದ್ರೂ ಸರಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದೆ. ಚೆನ್ನಾಗಿದೆ, ಕೇಳಿಸ್ಕೊಂಡ್ಯೇನಮ್ಮ? ಕಟ್ಕೊಂಡಿರೋ ಗಂಡ ಎಷ್ಟು ಕಷ್ಟ ಪಡ್ತಿದ್ದಾನೆ ಅಂತ ಇಣಕ್ ನೋಡ್ಲಿಲ್ಲ. ನಾವೆಲ್ಲ ಇಲ್ಲಿ ತಿಪ್ಪುರ್ಲಾಗ ಹಾಕ್ತಾ ಇದ್ರೆ ಮನೆ ದಾಟಿ ಈ ಕಡೆ ಒಂದ್ಸಲನೂ ತಲೆ ಹಾಕ್ಲಿಲ್ಲ. ಈಗ ರಾಜಲಕ್ಷ್ಮಿ ಅತ್ತೆ ಮನೇಲಿ ವ್ರತ ಮಾಡ್ತಾ ಇದ್ದಾಳಂತೆ. ಅಲ್ಲಿಗೆ ಇವಳು ಹೋಗಿ ದೀಪ ಹಚ್ಬೇಕಂತೆ. ಒಬ್ಳೆ ಹೋದ್ರೆ ಅಲ್ಲಿಗೆ ಬಂದಿರೋರು ಗಂಡನ ಮನೆಯಿಂದ ಆಚೆ ಹಾಕ್ದವಳು ಅಂತ ಮುಖಕ್ಕೆ ಹೋಗಿತಾರಲ್ಲ, ಅದಕ್ಕೆ ಒಬ್ಳಿಗೆ ಹೋಗೋದಕ್ ಮುಖ ಇಲ್ದೆ ತನ್ನ ಅವಶ್ಯಕತೆಗೋಸ್ಕರ ಅಣ್ಣನ್ ಕರ್ಕೊಂಡು ಹೋಗೋದಕ್ಕೆ ಈಗ ಇಲ್ಲಿಗೆ ಬಂದು ದೊಡ್ಡದಾಗಿ ನಾಟಕ ಆಡ್ತಾ ಇದ್ದಾಳೆ. ಅಣ್ಣನ್ ಕಾಲಿಗೆ ಬಿದ್ದು ಒಪ್ಸಿ ಕರ್ಕೊಂಡು ಹೋಗ್ತಾಳಂತೆ. ಏನೇ, ನಿಂಗ್ ಅವಶ್ಯಕತೆ ಇಲ್ಲ ಅಂದ್ರೆ ಆಚೆ ಕಳ್ಸಕ್ಕೆ, ಅವಶ್ಯಕತೆ ಇದ್ದಾಗ ಕಾಲು ಹಿಡ್ಕೊಂಡು ಮನೆಯೊಳಗಡೆ ಕರ್ಕೊಳಕ್ಕ ಇರೋದ್ ನನ್ ಮಗ. ನಿಂಗ್ ಹೇಗೆ ಕಾಣಿಸ್ತಿದ್ದಾನವನು? ಹೋಗೆ, ನನ್ ಮಗ ಎಲ್ಲಿಗೂ ಬರಲ್ಲ, ನಿನ್ ಜೊತೆ ಯಾವತ್ತಿಗೂ ಬರಲ್ಲ. ಹೋಗಿಲ್ಲಿಂದ. ಅಯ್ಯೋ, ಹಾಗೆ ಹೇಳ್ಬೇಡಿ ಅತ್ತೆ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನಾನು ಇಲ್ಲಿಗೆ ಬಂದಿದ್ದು ನನಗೋಸ್ಕರ ಅಲ್ಲ, ನಿಮ್ಮ ಮೊಮ್ಮಗಳು ರಾಜಿಗೋಸ್ಕರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತ್ತೆ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಇಲ್ಲಿಂದ ಹೊರ ಕಳಿಸಿ. ಅತ್ತೆ ಅತ್ತೆ, ಒಂದು ಸಲ ನನ್ನ ಮಾತು ಕೇಳಿ ಅತ್ತೆ. ಅತ್ತೆ, ಪದ್ಮ ಪದ್ಮ ಪದ್ಮ, ನನ್ನ ಮಾತು ಕೇಳು. ನಾನು ನಿಮ್ಮ ಅಣ್ಣನ ಹತ್ರ ಮಾತಾಡ್ಕೊಂಡು ಹೋಗೋದಕ್ಕೆ ಬಂದೆ ಪದ್ಮ. ನೀನು ಮಾತಾಡಿದ್ದು ಸಾಕು, ನಾವು ಕೇಳಿದ್ದು ಸಾಕು. ಅಲ್ಲ, ಅದು ನಿಮ್ಮಣ್ಣ ನಿಮ್ಮಣ್ಣ. ಪದ್ಮ ಪದ್ಮ, ನೋ ಪದ್ಮ, ಒಂದೇ ಒಂದು ಸಲ ಪದ್ಮ. ಪದ್ಮ ಪದ್ಮ, ನಾನು ಅವ್ರ ಹತ್ರ ಮಾತಾಡ್ಕೊಂಡು ಹೊರಟೋಗ್ತೀನಿ. ಪದ್ಮ, ನಿಮ್ಮ ಅಣ್ಣನ ಕರೆ ಪದ್ಮ, ನಾನು ಅವ್ರ ಹತ್ರ ಮಾತಾಡಬೇಕು ಪದ್ಮ. ಪದ್ಮ, ಏನಾಯ್ತು? ಏನ್ರಿ ರೀ? ಏನ್ ಮಾಡ್ತಿದ್ಯಾ? ಕಾಲ್ ಬಿಡು. ನಿನಗೆ ಕಷ್ಟ ಕೊಡಬಾರ್ದು ಅಂತಾನೆ ಕಳಿಸ್ತಾ ಇದ್ದೆ ಅಣ್ಣ. ಏನಕ್ಕೆ ಬಂದೆ ನಮ್ಮ ಮನೆಗೆ? ರಾಜಲಕ್ಷ್ಮಿ ಮನೆಯಲ್ಲಿ ವ್ರತ ಇದೆಯಂತೆ. ಇವಳು ಜೊತೆ ಗಂಡನಾಗಿ ನೀನು ಹೋಗ್ಬೇಕಂತೆ. ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋಕಲ್ಲ ರೀ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಹೆಂಡತಿಯಾಗಿ ನಾನು ಕೂತ್ಕೋಬೇಕು ಅಂತ ನಿಮ್ಮ ಕಾಲು ಹಿಡ್ಕೊಂಡಾದ್ರೂ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಂದೆ ರೀ ನಾನು. ಮೊದಲು ನನ್ನ ಕಾಲನ್ನು ಬಿಡು. ಎದ್ದೇಳು. ರಾಜಿ ನಿಮ್ಮ ಮೇಲಿರೋ ಭಯದಿಂದಾಗ್ಲಿ ಅಥವಾ ನಿಮ್ಮ ಮೇಲಿರೋ ಭಕ್ತಿಯಿಂದಾಗ್ಲಿ ಅವಳು ಕರೀತಿಲ್ಲ ರೀ. ಅಪ್ಪ ಅಮ್ಮನಾಗಿ ನಾವು ಆ ವ್ರತದಲ್ಲಿ ಇರಬೇಕು ಅಂತ ಕರೀತಿದ್ದಾಳಷ್ಟೆ. ಅವಳ ಆಸೆನ ನಾವೇ ಅರ್ಥ ಮಾಡ್ಕೋಬೇಕಲ್ವಾ?
ಹೆತ್ತವರಾಗಿ ನಾವು ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ ಹೇಳಿ? ನಮ್ಮಿಬ್ಬರ ಮಧ್ಯೆ ಏನೇ ವೈಮನಸ್ಸಿ ಇದ್ರೂ ಕೂಡ ರಾಜಿ ವಿಷಯದಲ್ಲಿ ಇದನ್ನೆಲ್ಲ ನಾವು ಪಕ್ಕಕ್ಕಿಟ್ಟು ನೋಡ್ಬೇಕಲ್ವಾ? ಮದುವೆಗೆ ಮುಂಚೆ ಅಪ್ಪ ಅಮ್ಮ ಹೇಗಿದ್ರು ಕೂಡ, ಅವರಿಬ್ಬರ ಮಧ್ಯೆ ಏನೇ ನಡೀತಿದ್ರು ಕೂಡ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ತಾರ್ರಿ. ಆದರೆ ಮದುವೆ ಆದಮೇಲೆ ಅವಳು ಗಂಡನ ಮನೆಗೆ ಹೋದ್ಮೇಲೆ ನಾವೇ ಅಲ್ವೇನ್ರಿ ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಈ ಒಂದು ಸಲ ನಾವು ವ್ರತಕ್ಕೆ ನಾವು ನಮ್ಮ ರಾಜಿ ಮನೆಗೆ ಹೋಗ್ಬಿಟ್ಟು ಬಂದ್ರೆ ಮತ್ತೆ ಇನ್ನೊಂದು ಸಲ ಹಬ್ಬಗಳು ಹರಿದಿನ ಬರೋವರೆಗೂನು ಅವಳಲ್ಲಿ ಸಂತೋಷವಾಗಿರ್ತಾಳಲ್ವಾ? ಹಾಗಿಲ್ಲ ಅಂದ್ರೆ ಅವಳಲ್ಲಿ ಪ್ರತಿ ಕ್ಷಣನು ಮನಸ್ಸಿನಲ್ಲಿ ನೋವು ತಿಂತಿರ್ತಾಳ್ರಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಣ್ಣ, ಇವಳು ಹಾಕೋ ಮೊಸಳೆ ಕಣ್ಣೀರಿಗೆ ಕರಗ್ಬೇಡ ನೀನು. ಸಮಯಕ್ಕೆ ತಕ್ಕ ಹಾಗತ್ತು ನಿನ್ನ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು ಅಭ್ಯಾಸ ಆಗೋಗಿದೆ. ಅಯ್ಯೋ, ಅದು ಹಾಗಲ್ಲ ಪದ್ಮ. ಅದು ಆವತ್ತು ಮಂಟಪದಲ್ಲೂ ಕೂಡ ಹೀಗೆ ಮೊಸಳೆ ಕಣ್ಣೀರ್ ಹಾಕಿ ಕನ್ಯಾದಾನ ಕೂರಿಸ್ಕೊಂಡ್ಲು. ಆ ವ್ರತಕ್ಕೆ ಬರಲ್ಲ ಅಂತ ಹೇಳಿ ಕುತ್ತಿಗೆ ಹಿಡಿದು ಆಚೆ ಹಾಕೋಣ. ನಿಮ್ದಮ್ಮಯ್ಯ ಒಂದೇ ಒಂದು ಸಲ ರೀ. ವ್ರತ ಮಾಡಕ್ ಹೋಗ್ತೀನಿ ಪದ್ಮ. ರಾಜು, ಇವಳು ಮಾಡಿದ್ದೆಲ್ಲ ಮರ್ತು ಹೋದ್ಯಾ ಏನೋ? ವ್ರತ ಮಾಡಕ್ ಹೋಗ್ತೀನಿ ಅಂತಿದ್ಯಲ್ಲೋ? ವ್ರತ ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ದು ಇವಳಿಗೋಸ್ಕರ ಅಲ್ಲಮ್ಮ, ನನ್ನ ಮಗಳಿಗೋಸ್ಕರ. ನಾನು ವ್ರತ ಮಾಡೋದಕ್ಕೆ ಹೋಗ್ತಾ ಇರೋದು ಇವಳಿಗೆ ಗಂಡನಾಗಲ್ಲಮ್ಮ, ನನ್ನ ಮಗಳಿಗೆ ತಂದೆಯಾಗಿ. ನನ್ನ ದೃಷ್ಟಿಯಲ್ಲಿ ನನ್ನ ಹೆಂಡತಿ ಯಾವತ್ತೂ ಸತ್ತು ಹೋದ್ಲು. ಆದ್ರೆ ನನ್ನ ಮಗಳಿಗೋಸ್ಕರ ವ್ರತ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮ,
ಈ ಜಾನಕಿ ಮಾಮೂಲಿ ಅಲ್ಲಮ್ಮ. ನನಗೆ ಹೆಂಡತಿ ಇಲ್ಲ ಬರಲ್ಲ ಅಂತ ಹೇಳಿದ ಅಣ್ಣನ್ ಬಾಯಲ್ಲೇ ವ್ರತಕ್ ಬರ್ತೀನಿ ಅಂತ ಹೇಗ್ ಹೇಳ್ಸದ್ಲು ನೋಡಿದ್ಯಾ? ಅಮಾಯಕಳ ತರ ಕಾಣ್ತಾಳಷ್ಟೇ ಅಮ್ಮ ಅವಳು. ಅವಳು ಮಾತಲ್ಲಿ ಅವಳ ನಟನೆನಲ್ಲಿ ಅಣ್ಣನ ಹೇಗ್ ಚಿಟ್ಕೆ ಹೊಡೆಯೋದ್ರಲ್ಲಿ ಒಪ್ಪಿಸ್ಬಿಟ್ಲು ನೋಡಿದ್ಯಾ? ನನ್ಗಿವಾಗ ಅರ್ಥ ಆಗ್ತಿದೆ ಅಮ್ಮ. ಅವಳು ನಿಧಾನಕ್ಕೆ ಅಣ್ಣನ್ನ ತನ್ನ ಪರ ಮಾಡ್ಕೊಳ್ಳೋ ಅಂತ ನಾಟಕ ಶುರು ಮಾಡಿದಾಳೆ. ಏನ್ ಮಾತಾಡ್ತಿದ್ಯೆ? ನಡೀತಾ ಇರೋದೇ ಹೇಳ್ತಾ ಇದೀನಮ್ಮ. ತಂಗಿ ಮಗಳನ್ನ ಅಡ್ಡ ಇಟ್ಕೊಂಡು ಆಸ್ತಿ ಪಡ್ಕೊಂಡ್ಲು. ಈಗ ಸ್ವಂತ ಮಗಳನ್ನ ಅಡ್ಡ ಇಟ್ಕೊಂಡು ನಿಧಾನಕ್ಕೆ ಗಂಡನ್ನ ತನ್ನ ಪರ ಮಾಡ್ಕೊಂಡು ಮತ್ತೆ ಆ ಮನೆ ಕಡೆ ಕರ್ಕೊಂಡು ಹೋಗ್ತಾಳೆ. ಆ ಆದ್ಯ ನನ್ ಮಗನ ನನ್ನಿಂದ ದೂರ ಮಾಡ್ದ ಹಾಗೆ ಈ ಜಾನಕಿ ನಿನ್ನಿಂದ ನಿನ್ ಮಗನ್ನ ದೂರ ಮಾಡ್ತಾಳಮ್ಮ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ಯಾವುದೋ ಆಕಸ್ಮಿಕವಾಗಿ ನಡೆದಿರೋದಲ್ಲ ಅನ್ನಿಸ್ತಿದೆ. ಆ ಆದ್ಯ ಜಾನಕಿ ಸೇರ್ಕೊಂಡು ತುಂಬಾ ದಿನದಿಂದ ಈ ಚಕ್ರವ್ಯೂಹನ ರಚಿಸಿರೋ ಹಾಗೆ ಕಾಣಿಸತ್ತೆ. ಚಕ್ರವ್ಯೂಹ ರಚಿಸೋದು ಅಂದ್ರೆ ಏನತ್ಗೆ? ಮತ್ತಿನ್ನೇನೆ, ಆ ಆದ್ಯನಿಗೆ ನನ್ನ ಮಗ ಮಾತ್ರ ಬೇಕು. ನಾನು ನನ್ನ ಗಂಡ ಬೇಕಾಗಿಲ್ಲ. ನಾವು ಭಾರ. ಈ ಜಾನಕಿಗೆ ನಮ್ಮಣ್ಣ ಒಬ್ನೇ ಬೇಕು. ಅಮ್ಮ, ನನ್ನ ತಮ್ಮ, ನೀನು ಬಿಟ್ಟು ಯಾರು ಬೇಕಾಗಿಲ್ಲ. ನೀವೆಲ್ಲ ಭಾರ. ಆ ಮನೆಯಲ್ಲಿ ಆದ್ಯ ನನ್ ಮಗನ್ ಜೊತೆ, ಅತ್ತಿಗೆ ಅಣ್ಣನ್ ಜೊತೆ ಆ ಮನೆಯಲ್ಲಿ ಆಸ್ತಿ ಅನುಭವಿಸ್ಕೊಂಡಿರ್ಬೇಕು ಅನ್ನೋದು ಅವ್ರ ಪ್ಲಾನು.